ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಕನ್ನಡದಲ್ಲಿ ಮೊದಲನೇ ಪಾಠ ಕನ್ನಡ ಮೌಲ್ಯ. ಇದನ್ನ ಬರೆದಂತ ಲೇಖಕರು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಇವರ ಪರಿಚಯ ಮಾಡ್ಕೊಳ್ಳೋಣ. ಗುರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಹುಟ್ಟಿದಂತಹ ವರ್ಷ ಕಾಲ 1904. ಜನ್ಮಸ್ಥಳ ಹಾಸನ ಜಿಲ್ಲೆಯ ಗೊರೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಬರೆದ ಪ್ರಮುಖ ಕೃತಿಗಳು ಮೆರವಣಿಗೆ, ಹೇಮಾವತಿ ತೀರದಲ್ಲಿ ಮತ್ತು ಪುನರ್ಜನ್ಮ. ಇವರಿಗೆ ದೊರಕಿದಂತಹ ಪ್ರಶಸ್ತಿಗಳು ಯಾವ್ಯಾವಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಈ ಒಂದು ಪಾಠವನ್ನ ಕನ್ನಡ ಮೌಲ್ಯ ಪಾಠವನ್ನ ಆರಿಸಿಕೊಂಡಿರುವಂತಹ ಆಕಾರದಿಂದ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಇಲ್ಲಿ ಪಾಠ ಕನ್ನಡ ಮೌಲ್ಯ. ಮೌಲ್ಯ ಅಂದ್ರೆ ಏನು? ಮುಸ್ಲಿಂ ಧರ್ಮಗಳು. ಇಲ್ಲಿ ಲೇಖಕರು ಈ ಧರ್ಮದ ಬಗ್ಗೆ, ಒಬ್ಬ ವ್ಯಕ್ತಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಎಲ್ಲರೂ ಮನುಷ್ಯರೇ. ಹಾಗಾಗಿ ಸಮಾನತೆಯನ್ನು ಈ ಪಾಠದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಮನುಷ್ಯ ದೃಷ್ಟಿಯಿಂದ ಒಬ್ಬರನ್ನೊಬ್ಬರು ಕಾಣಬೇಕು ಅಂತ ನಮಗೆ ಇಲ್ಲಿ ಪಾಠದ ಮೂಲಕ ಒಂದು ಸಂದೇಶವನ್ನು ನೀಡ್ತಾರೆ. ಇಲ್ಲಿ ತಮ್ಗಾದಂಥ ಅನುಭವವನ್ನು ಅವರು ಬಸ್ನಲ್ಲಿ ಹೋಗ್ಬೇಕಾದ್ರೆ ತಮ್ಗಾದಂಥ ಅನುಭವವನ್ನು ಅವರು ನಮಗೆ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ವಯಸ್ಸು ಸುಮಾರು 55ರಿಂದ 58 ಇರಬಹುದು. ಲೇಖಕರು ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಹತ್ತುತ್ತಾರೆ. ಅವರ ವಯಸ್ಸು 55ರಿಂದ 58 ಅಂದಾಜು ಇರಬಹುದು. ಅಜಾನುಭವವಾಗಿ ಪುರುಷವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು, ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು, ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು, ಘಟ ಪೂರ್ಣವಾಗಿ ಬೆಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ಇಲ್ಲಿ ನಿಮಗೆ ಒಂದು 2 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಆ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ನೋಡೋದಕ್ಕೆ ಹೇಗೆ ಕಾಣ್ತಾ ಇದ್ದ ಅಂತ. ಆಗ ಒಂದು ಈ ಪ್ಯಾರಲ್ಲಿ ಇರುವಂತ ಈ ಒಂದು 3 ಸಾಲನ್ನ ಬರೀಬೇಕಾಗುತ್ತೆ. ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂದ್ರೆ, ಅಜಾನುಭವವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯಾಳು, ಎಷ್ಟು ಪುಷ್ಟವಾಗಿ ನೋಡೋದಕ್ಕೆ ಕಾಣ್ತಾ ಇದ್ರು. ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು. ಮುಖದಲ್ಲಿ ಒಳ್ಳೆಯ ಕಳೆಯಾದ ಲಕ್ಷಣ ಇತ್ತು, ನಗು ಮುಖ. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ವಯಸ್ಸು 55ರಿಂದ 58 ಇದ್ರೂ ಸಹ ತುಂಬಾ ಚುರುಕಾಗಿತ್ತು ಕಣ್ಣಿನ ದೃಷ್ಟಿ. ಗಡ್ಡ ಪೂರ್ಣವಾಗಿ ಬೆಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ಗಡ್ಡ ಪೂರ್ಣವಾಗಿ ಬೆಳಗಾಗಿತ್ತು. ವಿಶಾಲವಾದಂಥ ಹಣೆ, ಗಂಭೀರವಾದ ಮುಖ, ಮಡಿ ಮಡಿ ಇಸ್ತ್ರಿ ಮಾಡಿದ ಬಿಳಿಯ ಸರಾಯಿ. ಸರೆ ಅಂದ್ರೆ ಕೋಟು. ಸರಾಯಿ ಬಿಳಿಯ ಒಂದು ಕೋಟನ್ನು ಧರಿಸಿ ಮುಖದಲ್ಲಿ ಒಂದು ಗಂಭೀರವಾದಂತಹ ಭಾವನೆ ಇತ್ತು. ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ, ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಯಾವುದೇ ವ್ಯಕ್ತಿ ಅವರನ್ನ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಇವರೊಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅನ್ಸೋ ರೀತಿ ಕಾಣ್ತಾ ಇತ್ತು ಮುಖದಲ್ಲಿ. ಆತನನ್ನು ಯಾರು ನೋಡಿದರೂ ಇನ್ನು 5 ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ, ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಲಿಂದ ಒಂದು ದೊಡ್ಡ ಪುಸ್ತಕ. ಆ ವ್ಯಕ್ತಿ ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಾ ಇದ್ರು. ಅವರ ಕೈನಲ್ಲಿದ್ದಂಥ ಒಂದು ಪುಸ್ತಕ ಈ ಲೇಖಕರನ್ನ ಮತ್ತೆ ಮತ್ತೆ ಅವರ ಹತ್ರ ಹೋಗಿ ಮಾತಾಡಿಸ್ಬೇಕು, ಅವ್ರ ಕೈಲಿದ್ದಂಥ ಪುಸ್ತಕ ಯಾವುದು ಅಂತ ಪರಿಚಯ ಮಾಡ್ಕೋಬೇಕು, ನೋಡ್ಬೇಕು ಅಂತ ಅವರು ಹಂಬಲಿಸ್ತಾ ಇದ್ರು. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತ ಇರಬೇಕೆಂದು ನನಗೆ ಗೊತ್ತಾಯಿತು. ಲೇಖಕರಿಗೆ ಒಂದು ಅನುಮಾನ ಬರುತ್ತೆ, ಆ ಪುಸ್ತಕ ಯಾವ್ದಿರ್ಬೋದು. ಅವರು ಊಹೆ ಮಾಡ್ತಾರೆ, ಅದು ಕುಮಾರವ್ಯಾಸ ಭಾರತ ಇರಬಹುದು. ಪುಸ್ತಕ ಕುಮಾರವ್ಯಾಸ ಭಾರತ ಇರಬಹುದು ಅಂತ ಅವ್ರಿಗೆ ಮನಸ್ಸಿನಲ್ಲಿ ಅನ್ಸುತ್ತೆ. ಆದ್ರೂ ಹತ್ರದಿಂದ ಹೋಗಿ ನೋಡ್ಬೇಕಲ್ಲ. 16ನೇ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ. ಇವ್ರಿಗೆ ಒಂದ್ ರೀತಿ ಆಶ್ಚರ್ಯ ಅನ್ಸುತ್ತೆ. ಮುಸ್ಲಿಂ ವ್ಯಕ್ತಿಯ ಕೈಯಲ್ಲಿ ಹಿಂದೂ ಧರ್ಮ ಗ್ರಂಥ ಇದೆಯಲ್ಲ, ಇದೇಕ್ ಸಾಧ್ಯ? ಇವ್ರು ನೋಡೋದಕ್ಕೆ ಹೇಗೆ ಕಾಣ್ತಾ ಇದ್ದಾರೆ ಅಂದ್ರೆ, ಯಾವ್ದು 16ನೇ ಶತಮಾನದ ಒಬ್ಬ ಧರ್ಮಗುರು ತರ ಕಾಣ್ತಾ ಇದ್ದಾರೆ.
ಇವರ ಕೈಯಲ್ಲಿ ಹೇಗೆ ಈ ಒಂದು ಹಿಂದೂ ಧರ್ಮಗ್ರಂಥ, ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗುತ್ತಿತ್ತು. ಅದು ಆ ಪುಸ್ತಕ ಹೌದೋ ಅಲ್ವೋ ಅಂತ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಹತ್ರ ಹೋಗಿ ನೋಡ್ಬೇಕಲ್ಲ ಅಂತ ಅವರಲ್ಲಿ ಕುತೂಹಲ ಮೂಡ್ತಾ ಇದೆ. ನಾನು ಬಗ್ಗೆ ಆ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ಆಮೇಲೆ ಹತ್ರ ಹೋಗಿ ನೋಡಿದಾಗ ಅವರ ಒಂದು ಅನುಮಾನ ನಿಜ ಆಯಿತು. ಆ ಪುಸ್ತಕ ನಿಜವಾಗ್ಲೂ ಕುಮಾರವ್ಯಾಸ ಭಾರತ. ಅವರಿಗೆ ಬಾಲ್ಯತನದ ಒಂದು ಹಳೆಯ ಒಂದು ನೆನಪು ಬರ್ತದೆ. ಅದನ್ನ ಅವರು ಇಲ್ಲಿ ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ಇವರು ಬಾಲ್ಯದಲ್ಲಿ ಇರಬೇಕಾದ್ರೆ ಇವರ ಹಳ್ಳಿಯಲ್ಲಿ ಯಕ್ಷಗಾನದಲ್ಲಿ ಒಬ್ಬ ಕೃಷ್ಣನ ಪಾತ್ರವನ್ನ ತುಂಬಾ ಉತ್ತಮವಾಗಿ ಅಭಿನಯಿಸ್ತಾ ಇದ್ದ. ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನಸ್ಸಿನ ವೃದ್ಧ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ಆ ವ್ಯಕ್ತಿ ಒಂದು ಸ್ಟೇಜ್ ಮೇಲೆ ಬಂದು ನಾಟಕವನ್ನು ಅಭಿನಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರೆ ಆ ನಾಟಕ ನೋಡ್ತಾ ಇದ್ದಂತಹ ವೃದ್ಧ ಮಹಿಳೆಯರು ನಿಜವಾಗ್ಲೂ ಕೃಷ್ಣ ಪರಮಾತ್ಮನೇ ಒಂದು ಸ್ಟೇಜ್ ಮೇಲೆ ಬಂದೇನೋ ಅಂತ ಅನಿಸ್ತಾ ಇತ್ತು. ಆ ನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಹೃದಯರು ಹುಸೇನ್ ಸಾಬಿ ಅಂತ ಹುಸೇನ್ ಸಾಬಿ. ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ. ಅಲ್ಲಿ ಈ ಲೇಖಕರು ಮತ್ತೆ ಅವರ ಸ್ನೇಹಿತರು ಆ ವೃದ್ಧ ಸ್ತ್ರೀಯರಿಗೆ ಒಂದು ರೀತಿ ತಿಳಿಸ್ತಾ ಇದ್ರು, ಎಲ್ಲಿ ಈ ವ್ಯಕ್ತಿ ನಿಜವಾದ ಕೃಷ್ಣ ಪರಮಾತ್ಮನಲ್ಲ, ಪಕ್ಕದ ಕೇರಿಯ ಹುಸೇನ್ ಸಾಬಿ. ಆದರೂ ಸಹ ಆ ಹೃದಯರು ಇಲ್ಲ ನಾವು ಕೈ ಮುಗಿತಾ ಇರೋದು ಕೃಷ್ಣ ಪರಮಾತ್ಮನಿಗೆ ಹೊರತು ಹುಸೇನಿಗಲ್ಲ, ಇವನು ಯಾರಾದರೇನು ಎನ್ನುತ್ತಿದ್ದರು. ಕೊನೆಗೆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. ಕೊನೆಗೆ ಆ ಒಬ್ಬ ವ್ಯಕ್ತಿಯ ಆ ಮುಸ್ಲಿಂ ವ್ಯಕ್ತಿ ಅವನ ನಟನೆಯನ್ನು ನೋಡಿ ಕೃಷ್ಣ ಪರಮಾತ್ಮನ ಒಂದು ಆ ನಟನೆ ಹೇಗೆ ಮಾಡ್ತಿದ್ದ ಅಂದ್ರೆ ಅವನಿಗೆ ಕೊನೆಗೆ ಹೆಸರು ಹುಸೇನ್ ಕೃಷ್ಣ ಅಂತಾನೆ ಹೆಸರಾಯಿತು. ಇದು ಸಹ 2 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ, ಹುಸೇನ್ ಕೃಷ್ಣ ಎಂಬ ಹೆಸರು ಹೇಗೆ ಬಂತು. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದೆ. ಮತ್ತೆ ಅವರು ಪುನಃ ಇಲ್ಲಿಗೆ ಬರ್ತಾರೆ. ಬಸ್ನಲ್ಲಿದ್ದಂತ ಮುಸ್ಲಿಂ ವ್ಯಕ್ತಿಯ ಅದು ಉದ್ಯೋಗ ಪರ್ವದ ಒಂದು ಸಂಧಿ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಒಬ್ಬ ನೋಡೋದಕ್ಕೆ ಮಹಾನ್ ವ್ಯಕ್ತಿ ತರ ಕಾಣ್ತಾ ಇದ್ದಾರೆ, ಒಬ್ಬ ಧರ್ಮಗುರು ತರ ಕಾಣ್ತಾ ಇದ್ದಾರೆ. ಇವರ ಕೈಯಲ್ಲಿ ಒಂದು ಕುಮಾರವ್ಯಾಸ ಭಾರತ ಪುಸ್ತಕ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೊರೆದರು. ಹೋಗ್ಬೇಕು, ಹತ್ರ ಹೋಗ್ಬೇಕು, ಮಾತಾಡ್ಬೇಕು, ಪರಿಚಯ ಮಾಡ್ಕೋಬೇಕು ಅಂತ ಇವ್ರು ಮನಸ್ಸು ಹೇಳ್ತಾ ಇದ್ದಾರೆ. ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಇತ್ತೀಚಿನ ದಿನಗಳಲ್ಲಿ ಜನ ತಾವೇ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಜಗಳ ಆಡ್ತಾ ಇರುವಂತಹ ಈ ದಿನಗಳಲ್ಲಿ ಇವರು ಅದಕ್ಕೆ ತದ್ವಿರುದ್ಧವಾಗಿದ್ದು, ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಬೇಕು ಎಂದು ನಾನು, ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಇವರಿಗೆ ಸ್ವತಃ ತಾವೇ ಹೋಗಿ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಹತ್ರ ಹೋಗಿ ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಆತ, ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿವರೆಗೆ, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನಾನು ಕನ್ನಡವನ್ನು ಅಭ್ಯಾಸ ಮಾಡಿದ್ದು 3ನೇ ತರಗತಿಯವರು ಮಾತ್ರ. ಆದರೆ ಇದುವರೆಗೂ ನನ್ನ ವೃತ್ತಿ ಜೀವನ ಕನ್ನಡ ಪಾಠ ಮಾಡಿಕೊಂಡೇ ನಾನು ಕಾಲವನ್ನು ಕಳೆದೆ. ಯಾವ ಕೆಲಸದಿಂದ ನಿವೃತ್ತಿರಾದಿರಿ? ಲೇಖಕರು ಮತ್ತೆ ಕೇಳ್ತಾ ಇದ್ದಾರೆ. ಯಾವ ಕೆಲಸ ಮಾಡ್ತಾ ಇದ್ರಿ ನೀವು? ಆತ ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ, ಅಂದ್ರೆ ಆ ಮುಸ್ಲಿಂ ವ್ಯಕ್ತಿ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿದ್ರು ಸಹ ಅವರು ಪ್ರೈಮರಿ ಶಾಲೆಯಲ್ಲಿ ಉಪಾಧ್ಯಾಯ ವೃತ್ತಿಯನ್ನ ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇದ್ದಂತ ವೃತ್ತಿ ಪ್ರೈಮರಿ ಶಾಲಾ ಉಪಾಧ್ಯಾಯ. ಪ್ರೈಮರಿ ಶಾಲೆಯಲ್ಲಿ ಕನ್ನಡವನ್ನ ಬೋಧನೆ ಮಾಡ್ತಾ ಇದ್ರು. ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ, ಯಾಕಂದ್ರೆ ಅವರು ಮುಸ್ಲಿಂ ವ್ಯಕ್ತಿ ಆದ್ರಿಂದ ಲೇಖಕರಿಗೆ ಅನುಮಾನ ಬರುತ್ತೆ, ಕನ್ನಡ ಪಾಠ ಮಾಡ್ತಾ ಇದ್ರು ಅಥವಾ ಉರ್ದು ಪಾಠ ಮಾಡ್ತಾ ಇದ್ರು. ಕನ್ನಡ ಉಪಾಧ್ಯಾಯರಾಗಿ ಅವ್ರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ, ನಾನು ಕನ್ನಡ ಪಾಠವನ್ನು ಬೋಧಿಸ್ತಾ ಇದ್ದೆ. ಹಾಗಾದ್ರೆ ನಿಮಗೆ ಉರ್ದು ಬರುವುದಿಲ್ಲವೇ? ಹಾಗಾದ್ರೆ ನೀವು ಉರ್ದು ಮಾತಾಡ್ತೀರಲ್ವ? ಸಾಹೇಬರ ಶುಭ್ರವಾದ ಗಡ್ಡವನ್ನು ನೀಡಿಕೊಳ್ಳುತ್ತಾ ಹೀಗೆ ಹೇಳಿದರು, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಇದು ಸಂದರ್ಭಕ್ಕೆ ಮುಖ್ಯವಾದದ್ದು.
ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಮನೆಯಲ್ಲಿ ಮಾತಾಡೋದು ಉರ್ದು, ಜೊತೆಗೆ ಕಲಿಸಿದ್ದು ಉರ್ದು. ಆದರೆ ಮಕ್ಕಳಿಗೆ ನಾನು 30 ವರ್ಷ ಕಲಿಸಿದ್ದು ಕನ್ನಡ ಭಾಷೆಯನ್ನು. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುತ್ತಾರೋ ಎಂಬ ಕಾತರ. ಇವರಿಗೆ ಮತ್ತಷ್ಟು ಅವರ ಒಂದು ಪೂರ್ತಿ ಕಥೆಯನ್ನು ಕೇಳಬೇಕು, ಅವರ ಜೀವನವನ್ನ ತಿಳ್ಕೋಬೇಕು ಅಂತ ಒಂದು ಆಸೆ ಆಗ್ತಾ ಇದೆ. ಆದರೆ ಬಸ್ ಎಲ್ಲಿ ಹೇಳ್ಬಿಡ್ತಾರೆ ಅವರು ಅಂತ ಒಂದು ಭಯ ಬೇರೆ ಆಗ್ತಾ ಇದೆ. ಹೇಳಿ ಹೇಳಿ ಎಂದು ಆತರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಆ ಮುಸ್ಲಿಂ ವ್ಯಕ್ತಿ ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ. ನಾನು ಓದ್ತಾ ಇರುವಂತಹ ಒಂದು ಹಿಂದಿನ ದಿನಗಳಲ್ಲಿ ನಮ್ಮ ಊರಿನಲ್ಲಿ ಒಂದು ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮ ತಂದೆಯವರಿಗೂ ಸಹ ಉರ್ದುವನ್ನು ಓದಿಸಲು ಬರೆಯಲು ಬರ್ತಿರಲಿಲ್ಲ. ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. ಸುಮಾರು ಒಂದು ಊರು ಅಂದಮೇಲೆ ಹಲವಾರು ಕುಟುಂಬಗಳಿರ್ತವೆ. ಉರ್ದು ಸಮುದಾಯಕ್ಕೆ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅವ್ರು ಯಾರಿಗೂ ಸಹ ಉರ್ದುವನ್ನು ಓದೋದಕ್ಕಾಗಿ ಬರೆಯೋದಕ್ಕಾಗಿ ಬರ್ತಾ ಇರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದರೆ ಶನಿವಾರ ಮತ್ತು ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ಗೊತ್ತು ಮಾಡುವುದು ಅಂದ್ರೆ ನೇಮಿಸುವುದು. ಇವ್ರ ತಂದೆಗೆ ಒಂದು ಕನ್ನಡ ಭಾಷೆ ಬರದೇ ಇರೋದ್ರಿಂದ ಇವ್ರೇನ್ ಮಾಡಿದ್ರು, ಒಬ್ಬ ಬೇರೆ ಒಂದು ಇವರ ಊರಿನ ಒಂದು 6 ಮೈಲಿ ದೂರ ಇರುವಂತಹ ಶಾಲೆಯ ಒಂದು ಶಿಕ್ಷಕರನ್ನ ತಮ್ಮ ಮಗನಿಗೆ ಉರ್ದು ಹೇಳ್ಕೊಡೋದಕ್ಕೆ ನೇಮಿಸಿದ್ರು. ಆ ಉಪಾಧ್ಯಾಯರು ಬುದ್ಧಿವಂತರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ. ಅವರು ಬುದ್ಧಿವಂತರಾದ್ರಿಂದ ಇವ್ರಿಗೂ ಸಹ ಕಲಿಬೇಕು ಎಂಬ ಆಸಕ್ತಿ ಇದರಿಂದ ಉರ್ದುವನ್ನ ಆದಷ್ಟು ಬೇಗನೆ ಕಲಿತುವಂತ. ನಾನು ಭಾರತದ ಕಥೆ ನಿಮಗೆ ಪೂರ್ತಿ ಬರುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದುದು, ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ನೀವು ಮುಸ್ಲಿಂ ವ್ಯಕ್ತಿ, ನೀವು ಕನ್ನಡವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ, ಈ ಪುಸ್ತಕ ಬೇರೆ ಇಟ್ಕೊಂಡಿದ್ದೀರಿ, ನಿಮ್ಮ ಧರ್ಮಕ್ಕೂ ಇದಕ್ಕೂ ಭೇದ ಇಲ್ವಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಹೇಬರು, ಇದು ಧರ್ಮದ ಕಥೆ. ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಬೇಕು, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಒಬ್ಬ ಮನುಷ್ಯ ಅಂದಮೇಲೆ ಒಂದೇ ಭಾಷೆಯನ್ನು ಕಲಿಯೋದಾಗ್ಲಿ, ಒಂದೇ ಧರ್ಮವನ್ನು ಪ್ರೀತಿಸೋದಾಗ್ಲಿ ತಪ್ಪು. ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲಾ ಧರ್ಮದವ್ರನ್ನ ಸಹ ಅಣ್ಣ ತಮ್ಮಂದಿರ ತರ ಪ್ರೀತಿಯಿಂದ ಕಾಣಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆಯನ್ನ ಕೊಡ್ತಾರೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದು ತೋಟ, ಗಾರ್ಡನ್, ಅಲ್ಲಿ ಆ ಉದ್ಯಾನವನದಲ್ಲಿ ಒಂದೇ ಬಗೆಯ ಹೂ ಇದ್ರೆ ಅದು ಒಂದು ರೀತಿ ಅಷ್ಟೊಂದು ಸುಂದರವಾಗಿ ಕಾಣೋದಿಲ್ಲ. ಹಾಗಾಗಿ ಬಗೆ ಬಗೆಯ ಹೂಗಳು ಇರಬೇಕು. ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ಒಂದೊಂದು ಹೂ ಸಹ ಒಂದೊಂದು ಬಗೆಯ ಸುವಾಸನೆ ಸುಗಂಧವನ್ನು ಬೀರುತ್ತೆ. ಹಾಗೆ ಒಂದೊಂದು ಧರ್ಮವೂ ಸಹ ಒಂದೊಂದು ಬಗೆಯ ಒಂದು ತತ್ವವನ್ನು ನಮಗೆ ಸಾರ್ತದೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು. ಹಾಗಾಗಿ ನಾನು ಎಲ್ಲಾ ಬಗೆಯ ಒಂದು ಧರ್ಮಗ್ರಂಥಗಳನ್ನ ಅಧ್ಯಯನ ಮಾಡಿದ್ದೀನಿ. ಎಲ್ಲ ಧರ್ಮಗ್ರಂಥಗಳಲ್ಲಿ ಆ ವ್ಯಕ್ತಿಗಳು ಅಲ್ಲಿ ಹೇಳಿರುವಂತಹ ಸಂದೇಶ ಏನಂದ್ರೆ, ಮನುಷ್ಯ ಎಲ್ಲ ಒಬ್ಬನೇ, ಎಲ್ಲ ಮನುಷ್ಯ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣಬೇಕು ಅನ್ನೋ ಒಂದು ಸಂದೇಶವನ್ನೇ ಅಲ್ಲಿ ಸಾರ್ತಾ ಇದೆ ಅಂತ ಹೇಳಿ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಮಾತು ಕೇಳ್ತಾ ಇದ್ರೆ ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ ಅಂತ ಅನಿಸ್ತಾ ಇದೆ. ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ನಾನು ಪಾಠವನ್ನು ಮಾಡಿರೋದಕ್ಕೆ ನನಗೆ ಸರ್ಕಾರದ ಕಡೆಯಿಂದ ನನಗೆ ಸನ್ಮಾನವನ್ನು ಮಾಡಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹೀಗೆ ಒಂದು ಕಡೆ ನನಗೆ ಒಂದು ಪಾಠವನ್ನು ಮಾಡಿ ಅಂತ ನನ್ನನ್ನು ಕರೆದಿದ್ರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು. ಹೇಗೆ ಮಕ್ಕಳು ತರಗತಿಯಲ್ಲಿ ಪಾಠವನ್ನು ಕೇಳ್ತಾರೋ ಹಾಗೆ ಅಲ್ಲಿ ಆ ಸಭೆಯಲ್ಲಿ ಸೇರಿದ್ದಂಥವರೆಲ್ಲ ಎಲ್ಲ ಸಾಮಾನ್ಯ ಶಿಕ್ಷಕರು ಅವರು ಸಹ ಮಕ್ಕಳ ರೀತಿಯಲ್ಲಿ ನನ್ನ ಪಾಠವನ್ನ ಕೇಳ್ತಾ ಇದ್ರು. ಅಷ್ಟು ತುಂಬಾ ಚೆನ್ನಾಗಿ ನಾನು ಪಾಠವನ್ನ ಮಾಡ್ತಾ ಇದ್ದೆ. ನೆಕ್ಸ್ಟ್ ಮುಂದೆ ಈ ಲೇಖಕರಿಗೆ ಅವರ ಒಂದು ಸ್ವಭಾವ ಮತ್ತೆ ಇಷ್ಟ ಆಗುತ್ತೆ. ತಾವು ಯಾರು ಅನ್ನೋ ಒಂದು ಪರಿಚಯವನ್ನು ಮಾಡ್ಕೊಡ್ತಾರೆ ಆ ಮುಸ್ಲಿಂ ವ್ಯಕ್ತಿಗೆ. ಮುಂದೆ ಏನಾಯ್ತು ಅಂತ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ.